ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಷ್ಣುಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಮಹಿಳೆಯರ ಗರ್ಭಕೋಶದ ಗರ್ಭಾಶಯದಲ್ಲಿ ಈ ಗರ್ಭ ನಿಲ್ಲುವಂತಹ ಪ್ರೋಸೆಸ್ ಅಥವಾ ಇಂಪ್ಲಾಂಟೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ಅಥವಾ ಸಕ್ಸಸ್ಫುಲ್ ಆದ ತಕ್ಷಣನೇ ಆ ಮಹಿಳೆಯ ದೇಹದಲ್ಲಿ ಕೆಲವೊಂದು ನ್ಯಾಚುರಲ್ ಚೇಂಜಸ್ ಅನ್ನು ನಾವು ಕಾಣ್ಬೋದು ಅಥವಾ ಕೆಲವೊಂದು ಫಿಸಿಕಲ್ ಚೇಂಜಸ್ ಅನ್ನು ಕೂಡ ನಾವು ಕಾಣ್ಬೋದು. ಸೊ ಇದರಲ್ಲಿ ಬಹುಮುಖ್ಯವಾಗಿ ಬಿಳಿ ಮುಟ್ಟಿನಲ್ಲಿ ಆಗುವಂತಹ ವ್ಯತ್ಯಾಸವನ್ನು ನೋಡಿ ಅಥವಾ ವೈಟ್ ಡಿಸ್ಚಾರ್ಜಲ್ಲಿ ಆಗುವಂತಹ ಕೆಲವೊಂದು ಡಿಫ್ರೆನ್ಸನ್ನು ಕೂಡ ನಾವು ನೋಡಿ ಆ ಮಹಿಳೆಯ ಗರ್ಭ ನಿಂತಿದೆಯಾ ಇಲ್ವಾ ಅಂತ ಹೇಳಿ ನಾವು ಈಸಿಯಾಗಿ ಪತ್ತೆ ಹಚ್ಬೋದು. ಸೊ ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರ ಗರ್ಭ ನಿಂತ ನಂತರ ಯಾವ ರೀತಿಯ ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ, ಹಾಗೆಯೇ ಯಾವ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿನೇ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಅಥವಾ ಇಷ್ಟ ಆದರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಪ್ರತಿ ತಿಂಗಳು ಪ್ರತಿ ಮಹಿಳೆಯರ ಪೀರಿಯಡ್ ಮಿಸ್ ಆಗ್ತಾ ಹೋಗುತ್ತೆ. ಅಂದರೆ 1 ದಿನ 2 ದಿನ 3 ದಿನ ವ್ಯತ್ಯಾಸ ಆಗಿನೇ ಆನಂತರ ಪೀರಿಯಡ್ಸ್ ಬರೋದು. ಸೊ ನಿಮ್ಮ ಪೀರಿಯಡ್ ಮಿಸ್ ಆಯಿತು ಈ ಸಲ ಅಂತಂದರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ಶೋರ್ ಆಗೋದಕ್ಕಾಗೋದಿಲ್ಲ. ಸೊ ಬೇರೆ ಕಾರಣದಿಂದ ಕೂಡ ನಿಮ್ಮ ಪೀರಿಯಡ್ ಮಿಸ್ ಆಗಿರ್ಬೋದಲ್ವಾ. ಹಾಗಾಗಿ ಬರೀ ಪೀರಿಯಡ್ ಮಿಸ್ ಆಗಿರೋದನ್ನು ನೀವು ಕನ್ಸಿಡರ್ ಮಾಡಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಬಾಡಿಯಲ್ಲಿ ಆಗಿರುವಂತಹ ಕೆಲವೊಂದು ಫಿಸಿಕಲ್ ಚೇಂಜಸ್ಸನ್ನು ಗಮನಿಸಿ ವಿತೌಟ್ ಪ್ರೆಗ್ನೆನ್ಸಿ ಟೆಸ್ಟ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ 100% ಆಗಿ ಶೋರ್ ಆಗ್ಬೋದು. ಸೊ ಇದರಲ್ಲಿ ವೈಟ್ ಡಿಸ್ಚಾರ್ಜ್ ಕೂಡ ಹೌದು. ಸೊ ಪ್ರತಿದಿನ ಪ್ರತಿ ಮಹಿಳೆಯರಿಗೂ 1 ಸ್ಪೂನಷ್ಟು ವೈಟ್ ಡಿಸ್ಚಾರ್ಜ್ ಆಗಲೇಬೇಕು. ಆವಾಗಲೇ ನಾವು ಕನ್ಸಿಡರ್ ಮಾಡೋದು ಆ ಮಹಿಳೆಯ ಗರ್ಭಕೋಶ ಹೆಲ್ದಿಯಾಗಿದೆ ಅಂತ. ಸೊ ನಿಮ್ಮಲ್ಲಿ ಈ ಒಂದು ವೈಟ್ ಡಿಸ್ಚಾರ್ಜ್ ಆಗ್ತಿಲ್ಲ ಅಂತಂದರೆ ನೀವು ತಿಳ್ಕೊಬೋದು ನಿಮ್ಮಲ್ಲಿ ಅಥವಾ ನಿಮ್ಮ ಗರ್ಭಕೋಶಕ್ಕೆ ಏನೋ ತೊಂದರೆ ಆಗಿದೆ, ಈ ಕಾರಣದಿಂದ ನಿಮ್ಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಿಲ್ಲ ಅಂತ. ಮಹಿಳೆಯರ ಗರ್ಭಕೋಶದಲ್ಲಿ ತಯಾರಾಗಿ ಬರುವಂತಹ ವೈಟ್ ಡಿಸ್ಚಾರ್ಜ್ ಏನಿದೆ, ಸೊ ಇದು 3 ಸ್ಟೇಜಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಮೊದಲನೇ ಸ್ಟೇಜ್ ಏನು ಅಂತಂದರೆ ಪೀರಿಯಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಮಹಿಳೆಯರ ಮುಟ್ಟು ಬರೋಕ್ಕೂ ಮುಂಚೆ ವೈಟ್ ಹಾಗೇನೆ ಬ್ರೌನ್ ಮಿಕ್ಸ್ ಆಗಿರುವಂತಹ ಬಿಳೆ ಮುಟ್ಟು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಸೂಚಿಸುತ್ತೆ ನಿಮ್ಮ ಪೀರಿಯಡ್ಸ್ ಬರುತ್ತೆ ನೆಕ್ಸ್ಟ್ ಅಂತ. ಆನಂತರ ಮಹಿಳೆಯರ ಓವ್ಯುಲೇಷನ್ ದಿನಗಳಲ್ಲಿ ಅಂದರೆ ಮಹಿಳೆಯರ ಗರ್ಭಕೋಶದ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುತ್ತಲ್ವಾ. ಸೊ ಈ ದಿನಗಳಲ್ಲಿ ಜಾಸ್ತಿ ನೀರಾಗಿರುವಂತಹ ಹಾಗೆಯೇ ಸ್ಟಿಕ್ಕಿ ಆಗಿರುವಂತಹ ಹಾಗೆಯೇ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ. ಜಸ್ಟ್ ಲೈಕ್ ಆಲೋವೆರಾ ಜೆಲ್ ಅಥವಾ ಎಗ್ ವೈಟ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯ ಡಿಸ್ಚಾರ್ಜ್ ಏನಿದೆ ಇದು ಏನು ಸೂಚಿಸುತ್ತೆ ಅಂತಂದರೆ ಮಹಿಳೆಯರಲ್ಲಿ ಓವ್ಯುಲೇಷನ್ ನಡೀತಾ ಇದೆ ಅಂತ. ಆ ನಂತರ ಬರುವಂಥದ್ದು ಗರ್ಭ ನಿಲ್ಲುವಂತಹ ಪ್ರೋಸೆಸ್ ಅಥವಾ ಇಂಪ್ಲಾಂಟೇಷನ್ ಪ್ರೋಸೆಸ್. ಸೊ ಈ ದಿನಗಳಲ್ಲಿ ಕಾಣಿಸುವಂತಹ ಬಿಳಿ ಮುಟ್ಟು ನಿಮಗೆ ಸೂಚಿಸುತ್ತೆ ಈ ಸಲ ನಿಮ್ಮ ಗರ್ಭ ನಿಂತಿದೆಯಾ ಇಲ್ವಾ ಅಂತ. ಸ್ನೇಹಿತರೆ, ಮಹಿಳೆಯರ ಗರ್ಭ ನಿಂತ ನಂತರ ಅವರ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಆ ಮಹಿಳೆಯ ಗರ್ಭಕೋಶದಲ್ಲಿ ತಯಾರಾಗಿ ಬರುವಂತಹ ವೈಟ್ ಡಿಸ್ಚಾರ್ಜ್ ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಬಾಡಿ ಟೈಪ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಬಾಡಿ ಟೈಪ್ ಯಾವ ರೀತಿಯಾಗಿರುತ್ತೋ ಆ ರೀತಿಯ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ, ಅಥವಾ ನಿಮ್ಮ ಬಾಡಿ ನೇಚರ್ ಯಾವ ರೀತಿಯಾಗಿರುತ್ತೋ ಆ ರೀತಿಯ ಒಂದು ಬಿಳೆ ಮುಟ್ಟು ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈಗ ಮೋಸ್ಟ್ ಕಾಮನ್ ಆಗಿ ಯಾವ ರೀತಿಯ ಬಿಳೆ ಮುಟ್ಟು ಮಹಿಳೆಯರ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಕ್ಲಿಯರ್, ಥಿಕ್, ಮಿಲ್ಕಿ ವೈಟ್, ಕ್ರೀಮಿ ಆಗಿರುವಂತಹ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಫೋಟೋದಲ್ಲಿ ಕಾಣಿಸ್ಕೊತಾ ಇದೆಯಲ್ವಾ. ಸೊ ಈ ರೀತಿಯ ಒಂದು ವೈಟ್ ಡಿಸ್ಚಾರ್ಜ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಇದು 50% ಮಹಿಳೆಯರಲ್ಲಿ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಸೊ ಇನ್ನು 50% ಮಹಿಳೆಯರಲ್ಲಿ ಜಾಸ್ತಿ ನೀರಾಗಿರುವಂತಹ ಹಾಗೆಯೇ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನೀವು ಮುಟ್ಟಿ ನೋಡಿದರೆ ಯಾವುದೇ ರೀತಿಯ ಸ್ಟ್ರೆಚ್ನೆಸ್ ಇರೋದಿಲ್ಲ, ಹಾಗೆ ಸ್ಟಿಕ್ಕಿನೆಸ್ ಕೂಡ ಇರೋದಿಲ್ಲ. ಬರೀ ನೀರು ಥರ ಬರ್ತಾ ಇರುತ್ತೆ. ಹಾಗೆಯೇ ನಿಮ್ಮ ಪ್ಯಾಂಟಿ ಕೂಡ ಪದೇ ಒದ್ದೆ ಆಗ್ತಾ ಇರುತ್ತೆ. ಅಯ್ಯೋ ನನ್ನ ಪೀರಿಯಡ್ ಬಂತೇನೋ ಅಂತ ಹೇಳಿ ನೀವು ನೋಡಿಕೊಂಡ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ವೈಟ್ ಡಿಸ್ಚಾರ್ಜ್ ಅಂತ. ಹಾಗೆಯೇ ನೀವು ಪೀ ಮಾಡ್ಕೊಂಡಿದ್ದೀರಾ ಅಂಥೇಳಿ ಕೂಡ ನಿಮಗೆ ಸಮ್ಟೈಮ್ ಫೀಲ್ ಆಗೋದುಂಟು. ಅಷ್ಟು ನೀರಾಗಿರುವಂಥ ವೈಟ್ ಡಿಸ್ಚಾರ್ಜ್ ಬರ್ತಾ ಇರುತ್ತೆ. ಸೊ ನನ್ನ 2 ಪ್ರೆಗ್ನೆನ್ಸಿಯಲ್ಲಿ ನನಗೆ ಜಾಸ್ತಿ ನೀರಾಗಿರುವಂತಹ ವೈಟ್ ಡಿಸ್ಚಾರ್ಜ್ ಕೂಡ ಕಾಣಿಸ್ಕೊಂಡಿತ್ತು. ಸೊ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಇದೇ ರೀತಿಯ ವೈಟ್ ಡಿಸ್ಚಾರ್ಜ್ ಆಗಬೇಕು ಅಂತ ಯಾವುದೇ ರೂಲ್ ಇಲ್ಲ.
ಸೊ ನಿಮ್ಮ ಬಾಡಿ ಟೈಪ್ ಯಾವ ಥರ ಇದೆಯೋ ಆ ರೀತಿಯ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯ ವೈಟ್ ಡಿಸ್ಚಾರ್ಜ್ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಕೆಲವು ಮಹಿಳೆಯರ ಪೀರಿಯಡ್ಸ್ ಬರೋಕ್ಕೂ ಮುಂಚೆ ಕಾಣಿಸ್ಕೊಳ್ಳುತ್ತೆ, ಕೆಲವರಿಗೆ ಪೀರಿಯಡ್ ದಿನಗಳಲ್ಲಿ. ಅಂದರೆ ಇವತ್ತು ನಿಮ್ಮ ಪೀರಿಯಡ್ಸ್ ಇತ್ತು ಆದರೂ ನೀವು ಪೀರಿಯಡ್ ಆಗಿಲ್ಲ ಅಂತಂದರೆ ಈ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ವೈಟ್ ಡಿಸ್ಚಾರ್ಜ್ ಏನಿದೆ, ಸೊ ಇದು ಕೂಡ ಸೂಚಿಸುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಇದೆಯಾ ಅಥವಾ ಪೀರಿಯಡ್ಸ್ ಇದೆಯಾ ಅಂತ. ಆ ನಂತರ ಇನ್ನು ಕೆಲವು ಮಹಿಳೆಯರಿಗೆ ಪೀರಿಯಡ್ ಮಿಸ್ ಆದ ನಂತರ ಬರುವಂತಹ ದಿನಗಳಲ್ಲಿ ಏನಿದೆ, ಸೊ ಈ ದಿನಗಳಲ್ಲಿ ಕೂಡ ಈ ರೀತಿಯ ಬಿಳೆ ಮುಟ್ಟು ಕಾಣಿಸ್ಕೊಳ್ಳೋದುಂಟು. ಸೊ ನಿಮ್ಮಲ್ಲಿ ನನಗೆ ಮುಂಚೆಯಿಂದನೇ ಈ ರೀತಿಯ ಒಂದು ವೈಟ್ ಡಿಸ್ಚಾರ್ಜ್ ಆಗ್ತಿಲ್ಲ ಅಂಥೇಳಿ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಸೊ ಬಾಡಿ ಟೈಪ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನಿಮ್ಮಲ್ಲಿ ಈ ರೀತಿಯ ಒಂದು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮಲ್ಲಿ ಬೇಗನೆ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಇದ್ದಾವೆ ಅಂತಂದರೆ ಬೇಗನೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ, ಬೇಗನೆ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ HCG ಹಾರ್ಮೋನ್ ಏನಾದರೂ ನಿಮ್ಮಲ್ಲಿ ತಡವಾಗಿ ಬರ್ತಾ ಇದೆ ಅಥವಾ ತಡವಾಗಿ ಫಾರ್ಮೇಷನ್ ಆಗ್ತಾ ಇದೆ ಅಂತಂದರೆ ಈ ಲಕ್ಷಣಗಳು ಕೂಡ ತಡವಾಗಿ ಕಾಣಿಸ್ಕೊಳ್ಳುತ್ತೆ. ಗೆಳತಿಯರೇ, ನಿಮ್ಮಲ್ಲಿ ಪ್ರತಿದಿನ ಬಿಳಿ ಮುಟ್ಟು ಆಗಬೇಕು. ಹಾಗೆ ಈ ಬಿಳಿ ಮುಟ್ಟು ಆಗುವಂತಹ ಸಮಯದಲ್ಲಿ ನಿಮ್ಮ ಪ್ರೈವೇಟ್ ಪಾರ್ಟಿಂದ ಜಾಸ್ತಿ ಸ್ಮೆಲ್ ಬರ್ತಾ ಇದೆ, ಬ್ಯಾಡ್ ಆರ್ಡರ್ ಬರ್ತಾ ಇದೆ, ಹಾಗೆಯೇ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಂದರೆ ಉರಿಯುವಂತಹ ಫೀಲ್ ಆಗ್ತಾ ಇದೆ, ಜೊತೆಗೆ ನಿಮಗೆ ಆ ಒಂದು ಜಾಗದಲ್ಲಿ ಕಡಿತ ಬರ್ತಾ ಇದೆ ಅಥವಾ ಇಚ್ಚಿನೆಸ್ ಕಾಣಿಸ್ತಾ ಇದೆ ಅಂತಂದರೆ ಸೊ ಇದು ಕಂಪ್ಲೀಟಾಗಿ ಸೂಚಿಸುತ್ತೆ ನಿಮ್ಮ ಗರ್ಭಕೋಶಕ್ಕೆ ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟಿಗೆ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಇಂಥ ಟೈಮಲ್ಲಿ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ. ಸೊ ಈ ಒಂದು ಬ್ಯಾಡ್ ಆರ್ಡರ್ ಜೊತೆಗೆ ಇಚ್ಚಿನೆಸ್ ಜೊತೆಗೆ ಬರ್ನಿಂಗ್ ಸೆನ್ಸೇಷನ್ ಜೊತೆಗೆ ನಿಮಗೆ ಸೊಂಟ ನೋವು ಕೂಡ ಜಾಸ್ತಿ ಆಗ್ತಾ ಇದೆ, ಹಾಗೆ ಈ ಬಿಳೆ ಮುಟ್ಟು ಕೂಡ ಜಾಸ್ತಿ ಬರ್ತಾ ಇದೆ ಅಂತಂದರೆ ನೀವು ತಡ ಮಾಡಲೇಬಾರ್ದು. ಅದೇ ದಿನ ಆಗಲಿ ಅಥವಾ ತಿರುಗಿ ದಿನ ಆಗಲಿ ನೀವು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಈ ಇನ್ಫೆಕ್ಷನಿಗೆ ನೀವು ರೆಮಿಡಿಯನ್ನು ತಗೊಂಡಾದ ನಂತರನೇ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸನ್ನು ಹೆಚ್ಚಿಸ್ಕೋಬೋದು. ಈ ಇನ್ಫೆಕ್ಷನನ್ನು ನೀವು ಇಟ್ಕೊಂಡು ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಇದು ಪಾಸಿಬಲ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್.